ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 11. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು, ಮುಖ್ಯ ಸ್ಥಳಗಳಲ್ಲಿ ಹಾಗೆ ಎಲ್ಲ ಕಡೆಗಳಲ್ಲಿಯೂ ಯಥಾಭಾಗಮವಸ್ಥಿತಃ ಅಂದರೆ ವಿಭಿನ್ನವಾಗಿ ವ್ಯವಸ್ಥೆ ಮಾಡಿರುವಂತಹ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ ಅಂದರೆ ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ಭೀಷ್ಮರನ್ನು ರಕ್ಷಣೆ ಮಾಡಬೇಕು, ಅವರಿಗೆ ಬೆಂಬಲ ನೀಡಬೇಕು ಅಂತ ದುರ್ಯೋಧನನು ಉಳಿದೆಲ್ಲ ಯೋಧರಿಗೆ ಹೇಳಿರ್ತಾನೆ. ಈ ಹಿಂದೆ ದುರ್ಯೋಧನನು ಭೀಷ್ಮರನ್ನು ಹೊಗಳಿರ್ತಾನೆ. ಹೀಗಾಗಿ ಉಳಿದೆಲ್ಲ ಯೋಧರಿಗೆ ತಾವು ಅಂದರೆ ನಾವೆಲ್ಲ ಭೀಷ್ಮರಷ್ಟು ಮುಖ್ಯ ಅಲ್ಲ ಅಂತ ಅನಿಸ್ಬಾರ್ದು ಅಂದ್ಕೊಂಡು ದುರ್ಯೋಧನನು ಉಳಿದೆಲ್ಲ ಯೋಧರ ಕುರಿತು ಈ ಮಾತನ್ನು ಹೇಳ್ತಾನೆ. ಏನಂತ ಹೇಳಿದ್ರೆ, ನೀವೆಲ್ಲರೂ ಖಂಡಿತವಾಗಿಯೂ ವ್ಯವಸ್ಥಿತ ಸ್ಥಾನದಲ್ಲೇ ಇದ್ದುಕೊಂಡು ನಿಮ್ಮ ಬೆಂಬಲವನ್ನು ಭೀಷ್ಮರಿಗೆ ನೀಡಬೇಕು. ಯಾಕಂತ ಹೇಳಿದ್ರೆ, ಭೀಷ್ಮರು ವೃದ್ಧರಾಗಿರುವುದರಿಂದ ಅವರು ಒಂದೆಡೆ ಯುದ್ಧದಲ್ಲಿ ಮಗ್ನರಾಗಿದ್ದಾಗ ಅದರ ಲಾಭವನ್ನು ಶತ್ರುಗಳಾದ ಪಾಂಡವರು ಪಡೆದುಕೊಳ್ಬಾರ್ದು. ಹೀಗಾಗಿ ನಿಮ್ಮೆಲ್ಲರ ಬೆಂಬಲ ಖಂಡಿತವಾಗಿಯೂ ಭೀಷ್ಮರ ಮೇಲೆ ಇರಬೇಕು ಅಂತ ದುರ್ಯೋಧನನು ಹೇಳ್ತಿದ್ದಾನೆ. ಯಾಕಂತ ಹೇಳಿದರೆ, ದುರ್ಯೋಧನನಿಗೆ ಗೊತ್ತಿರುತ್ತೆ ಏನು ಭೀಷ್ಮರು ಹಾಗೆ ದ್ರೋಣರು ಬೆಂಬಲ ಇದ್ದರೆ ಮಾತ್ರ ಕೌರವರಿಗೆ ಜಯ ನಿಶ್ಚಿತ ಅಂತ. ಹಾಗೆ ಅವನಿಗೆ ವಿಶ್ವಾಸ ಕೂಡ ಇರುತ್ತೆ, ಇವರು ಖಂಡಿತವಾಗಿಯೂ ಬೆಂಬಲ ನೀಡ್ತಾರೆ ಅಂತ. ಯಾಕಂತ ಹೇಳಿದ್ರೆ, ಜೂಜಾಟದ ಸಮಯದಲ್ಲಿ ದ್ರೌಪದಿ ವಸ್ತ್ರಾಭರಣ ಆಗ್ತಿರ್ಬೇಕಾದ್ರೆ ದ್ರೌಪದಿ ಬಂದು ಸಹಾಯವನ್ನು ಕೇಳ್ತಾರೆ ದ್ರೋಣಾಚಾರ್ಯರು ಹಾಗೂ ಭೀಷ್ಮರ ಬಳಿ. ಆದರೆ ಅವರು ಒಂದು ಮಾತನ್ನು ಕೂಡ ಆಡಿರುವುದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಕರ್ತವ್ಯ ನಿಷ್ಠೆ ಅಡ್ಡ ಬಂದಿರುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಅವತ್ತಿನ ದುಸ್ಥಿತಿಗೆ ಅಂದರೆ ದ್ರೌಪದಿಯ ದುಸ್ಥಿತಿಗೆ ಮುಖ್ಯ ಕಾರಣ ಯುಧಿಷ್ಠಿರನ ನಿರ್ಧಾರಗಳಾಗಿರುತ್ತೆ. ಹಾಗೆ ಅವರಿಗೊಂದು ಭಾವನೆ ಇರುತ್ತೆ, ಇವಾಗ ಮೇಲುರಾಜರು ಅಂದರೆ ಮೇಲು ಸ್ಥಾನದಲ್ಲಿರುವಂಥವರು ಏನೇ ನಿರ್ಧಾರ ತಗೊಂಡ್ರು ಅವರು ವ್ಯಾಖ್ಯಾನಿಸಿದ್ದೇ ಧರ್ಮ, ಅಂದರೆ ಅವ್ರು ಏನು ಮಾಡಿದರೂ ಧರ್ಮ ಅನ್ನೋ ನಂಬಿಕೆಯಲ್ಲಿರ್ತಾರೆ. ಹಾಗೆ ಅವರಿಗೆ ಆ ಸನ್ನಿವೇಶದಲ್ಲಿ ಮಧ್ಯ ಪ್ರವೇಶಿಸದಂತೆ ತಡೀತಿರುವುದೇ ಅವ್ರದ್ದು ಕರ್ತವ್ಯ ನಿಷ್ಠೆ ಆಗಿರುತ್ತೆ. ಇದಕ್ಕಾಗಿ ದುರ್ಯೋಧನನಿಗೆ ನಂಬಿಕೆ ಇರುತ್ತೆ. ಏನಂತ ಹೇಳಿದ್ರೆ, ಈ ಕರ್ತವ್ಯ ನಿಷ್ಠೆಯಿಂದನೇ ಅವರು ನಮಗೆ ಖಂಡಿತವಾಗಿಯೂ ಬೆಂಬಲವನ್ನು ನೀಡ್ತಾರೆ, ಹಾಗೆ ನಮ್ಮ ಪರವಾಗಿ ಯುದ್ಧವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ. ಹಾಗೆ ಅವರು ಕೂಡ ಯುದ್ಧವನ್ನು ಮಾಡ್ತಾರೆ ಕೂಡ. ಇದನ್ನು ಶ್ಲೋಕ 11ರಲ್ಲಿ ಪ್ರಸ್ತಾಪಿಸಿದ್ದಾರೆ. ಹರೇ ಕೃಷ್ಣ.